ನಾನು ನವಿತಾ ಜೈನ್. ಇವತ್ತು ಪರಿಷತ್ನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಬಿಜೆಪಿ ನಿಯೋಗ. ದೂರು ಕೊಟ್ಟ ಆದ ಬಳಿಕ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಭೇಟಿ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಧುಸ್ವಾಮಿ, ಬೊಮ್ಮಾಯಿ, ನಾರಾಯಣಸ್ವಾಮಿ ಅವರು ಈಗಾಗಲೇ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಏನೇನು ಮಾಹಿತಿಯನ್ನ ಕೊಟ್ಟಿದ್ದೀವಿ ಅನ್ನೋದರ ಮಾಹಿತಿಯನ್ನ ಸಿಎಂಗೆ ಈಗ ಒಪ್ಪಿಸಿದ್ದೆ ಬಿಜೆಪಿ ಟೀಮ್. ರಾಜ್ಯಪಾಲರ ಸೂಚನೆಯ ನಂತರ ಮುಂದಿನ ತೀರ್ಮಾನವನ್ನ ಮಾಡೋಣ, ರಾಜ್ಯಪಾಲರು ಏನು ನಿರ್ದೇಶನ ಕೊಡ್ತಾರೋ ಹಾಗೆ ಮಾಡೋಣ. ದೂರು ಕೊಟ್ಟ ಬಂದ ಸಚಿವರಿಗೆ ಸಿಎಂ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಅಂಗಳದಲ್ಲಿದೆ ಇದು. ರಾಜ್ಯಪಾಲರಿಗೆ ದೂರನ್ನ ಕೊಟ್ಟ ಬಳಿಕ ಸಿಎಂ ಅವರನ್ನ ಭೇಟಿ ಮಾಡಿದ ಬಿಜೆಪಿ ನಿಯೋಗ ಈಗ ಬಿಜೆಪಿ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ರಾಜಭವನಕ್ಕೆ ತೆರಳಿದಂತಹ ಬಿಜೆಪಿಯ ಟೀಮ್ನವರು ರಾಜ್ಯಪಾಲರಾಗಿರುವ ವಜುಭಾಯಿ ವಾಲಾ ಅವರಿಗೆ ಇವತ್ತೇನೇನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡುವಂತಹ ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ, ಪತ್ರವನ್ನ ನೀಡಿದ್ದಾರೆ. ಏನಾಯಿತು, ಯಾವ ರೀತಿಯಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗಬೇಕಾಗಿತ್ತು, ಬಟ್ ಆಗಿದ್ದೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈಗ ರಾಜ್ಯಪಾಲರಿಗೆ ನೀಡಿದ್ದಾರೆ. ರಾಜ್ಯಪಾಲರು ಇದರ ಮೇಲೆ ಈಗ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ರಾಜ್ಯಪಾಲರು ಈಗ ಸಭಾಪತಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈಗ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪರಿಷತ್ ಗಲಾಟೆಯ ಬಗ್ಗೆ ಕಾಂಗ್ರೆಸ್ ಕೂಲಂಕುಷ ಚರ್ಚೆ ನಡೆದಿದೆ. ಎಸ್ಆರ್ ಪಾಟೀಲ್, ರಮೇಶ್ ಕುಮಾರ್ ಸೇರಿದಂತೆ ಹಲವರು ಈ ಭಾಗಿಯಾಗಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದ್ದು ಬಿಜೆಪಿ ಜೆಡಿಎಸ್ ರಾಜಭವನ ಕದ ತಟ್ಟಿದ ಬೆನ್ನಲ್ಲೇ ಸಭೆಯನ್ನ ಕರೆದಿದ್ದಾರೆ. ಪರಿಷತ್ ಘಟನೆಯ ಬಗ್ಗೆ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ಈಗ ನಡೆಸಲಿದ್ದಾರೆ. ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಅವರು ದಿಢೀರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈಗಾಗಲೇ ಏನೇನು ಘಟನೆಗಳ ಆಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿರುವ ಸಿದ್ದರಾಮಯ್ಯ ಅವರು ಈಗ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪರಿಷತ್ ಘಟನೆಯ ಬಗ್ಗೆ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದು ಈಗ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಅವರು ಹೇಳಿದ್ದಾರೆ. ಏನಾಯಿತು, ಏನಾಗಬೇಕಾಗಿತ್ತು, ಕಾನೂನಿನ ರೀತಿಯಲ್ಲಿ ಏನಾಗಬೇಕಾಗಿದೆ, ಯಾವ ರೀತಿಯಾಗಿ ಈಗ ಕಾಂಗ್ರೆಸ್ನ ಮುಂದಿನ ನಡೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. To convene a council meeting in that letter he has mentioned to discuss and to take a decision on no confidence motion, and other government's business anta baritare. According to me, according to nama legal expert Mr. Ugrappa, as a matter of fact, anybody as a ಕಾನೂನು ಗೊತ್ತಿರೋರು, ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಅಷ್ಟೇ, ಲೀಗಲ್ ಎಕ್ಸ್ಪರ್ಟ್ ಅಂತ ಅವರು, ಬಟ್ ಈಸ್ ಎನ್ ಎಕ್ಸ್ಪರ್ಟ್, ಅದರಲ್ಲಿ ಏನು ಅನುಮಾನ ಇಲ್ಲ. ಯಾಕೆ ನಗ್ತಿರಲ್ಲ? ಇಲ್ಲ, ಕನ್ಫ್ಯೂಷನ್ ಏನಿಲ್ಲ, ಅವನು ಕನ್ಫ್ಯೂಷನೇ ಇರೋದಿಲ್ಲ, ಯಾವಾಗಲೂ ಕ್ಲಾರಿಟಿ ಇರ್ತದೆ. ಸೊ he has no business, he has no right. Write a letter to the Secretary of the Legislative Council asking he or her to convene a council session on 15th for one day. 15th ಕರೀರಿ ಅಂತ ಹೇಳ್ತಾರೆ, ಫಾರ್ ಎ ಡೇ. ಆ ಥರ ನೋ ಕಾನ್ಫಿಡೆನ್ಸ್ ಮೋಷನ್ ಚರ್ಚೆ ಮಾಡೋಕ್ಕೆ ಅಂತ ಮಾಡಕ್ಕೆ ಹೋಗಿಲ್ಲ. ಸೊ ಇನ್ ದಿ ಮೀನ್ ವೈಲ್ ಅವರು ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ರಲ್ಲ, ಮೋಷನ್ ಕೊಟ್ಟಿದ್ರಲ್ಲ, ಆ ಮೋಷನ್ನು ನಾಟ್ ಇನ್ ಆರ್ಡರ್, ಕ್ರಮಬದ್ಧವಾಗಿಲ್ಲ. ಯಾರು ಮಾತಾಡೋರು? ಕ್ರಮಬದ್ಧವಾಗಿಲ್ಲ ಅಂತೇಳಿ ನೋ ಕಾನ್ಫಿಡೆನ್ಸ್ ಮೋಷನ್ನು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸನ್ನು ರಿಜೆಕ್ಟ್ ಮಾಡಿದ್ದಾರೆ.
Speaker, on the ground, it is not in order. ಅಂತ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಕಾರ್ಡಿಂಗ್ ಟು ಮೀ ಇಟ್ ಡೈಸ್, ದಟ್ ನೋಟಿಸ್ ಡೈಸ್. ಅವ್ರಿಗೆ ಅಧಿಕಾರ ಇದೆ ಆ ಥರ ಕ್ರಮಬದ್ಧವಾಗಿ ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡಲಿಕ್ಕೆ ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇದರಲ್ಲಿ ಅಜೆಂಡಾದಲ್ಲಿ ತಗೊಬಂದು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಏನು ಹೇಳ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಇದು ಮಾಡುವಾಗ? ಇಲ್ಲಿ ಅದು ಯಾವ ಪ್ರಾವಿಷನ್ ಅದು? 165. 165. ಎಸ್, Notice under 165. ಅಲ್ಲಿ ಕೊಡಿ, ಇದು ಕೊಡಿ, ಅದನ್ನ ತೆಗೆದು ಕೊಡಿ. ಇಲ್ಲಿ ಅದು 165 ತೆಗೀರಿ. ನೋಡಿ ಏನು ಹೇಳ್ತಾರೆ ಇಲ್ಲಿ. ಎ ಮೆಂಬರ್ ವಿಶಿಂಗ್ ಟು ಗಿವ್ ನೋಟಿಸ್ ಆಫ್ ರೆಸಲ್ಯೂಷನ್ ಅಂಡರ್ ಕ್ಲಾಸ್ ಸಿ ಆಫ್ ಆರ್ಟಿಕಲ್ 183 ಆಫ್ ದಿ ಕಾನ್ಸ್ಟಿಟ್ಯೂಷನ್, 183 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಫಾರ್ ದ ರಿಮೂವಲ್ ಆಫ್ ದಿ ಚೇರ್ಮನ್ ಆಫ್ ದಿ ಡೆಪ್ಯೂಟಿ ಚೇರ್ಮನ್ ಶಲ್ ಡೂ ಸೋ ಇನ್ ರೈಟಿಂಗ್ ಟು ದಿ ಸೆಕ್ರೆಟರಿ. ಆಯ್ತು, ಬರೆದಿದ್ದಾರೆ, ಬರೆಯಕ್ಕೆ ಅಧಿಕಾರ ಇದೆ. ಆನ್ ರಿಸಿಪ್ಟ್ ಆಫ್ ದಿ ನೋಟಿಸ್ ಅಂಡರ್ ಸಬ್ ರೂಲ್ 1, a motion for leave to move the resolution shall be entered in the list of business. Entered in the list of business in the name of a member concerned on a day fixed by the chairman. ಏನಂತ ಹೇಳ್ತಾರೆ? On a day fixed by the chairman. On a day fixed by the chairman. Provided that the day so fixed shall be any day after 14 days from the date of the receipt of the notice. Excluding the terminal days. 14 ದಿನ ಆದಮೇಲೆ Clear days. ಅದು ಕ್ರಮಬದ್ಧವಾಗಿದ್ದರೆ ಅದನ್ನ ಅಜೆಂಡಾದಲ್ಲಿ ಹಾಕ್ಲಿಕ್ಕೆ ಅಧಿಕಾರ ಇರೋದು ಸ್ಪೀಕರ್ಗೆ. ಡೇಟ್ ನಿಗದಿ ಮಾಡ್ತಕ್ಕಂಥ ಇದಿರೋದು ಅಧಿಕಾರ ಇರೋದು ಯಾರಿಗೆ? ಚೇರ್ಮನ್ಗೆ ಅಲ್ವಾ? ಅದಾದ್ಮೇಲೆ the member in whose name the motion stands on the list of business shall accept when he wishes to withdraw it, move the motion when called upon to do so, but no speech shall be permitted at this stage. ಅಜೆಂಡಾದಲ್ಲಿ ಬಂದ ಮೇಲೆ ಆ ಮೆಂಬರ್ ಕರೀತಾನೆ ಚೇರ್ಮನ್, ಮೂವ್ ಮಾಡಪ್ಪ ಅಂತ. ಆ ಮೂವ್ ಮಾಡಿದ್ಮೇಲೆ ದಿ ಚೇರ್ಮನ್ ಆರ್ ದಿ ಡೆಪ್ಯೂಟಿ ಚೇರ್ಮನ್ or the person presiding as the case may be shall thereupon place the motion before the council and shall request those members who are in favor of leave being granted to rise in their places. If not less than 10 members, 10 ಜನ ನಿಂತ್ಕೋಬೇಕು ಕರೆದಾಗ. ಆಗೇನು ಚರ್ಚೆ ಭಾಷಣ ಮಾಡೋಗಿಲ್ಲ. ಆಗ 10 ಜನ ನಿಂತ್ಕೊಂಡ್ಮೇಲೆ the chairman or the deputy chairman or to the person presiding as the case may be shall declare that leave has been granted. ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ, ಅಡ್ಮಿಟ್ ಆಯಿತು ಅಂತ ನೋಟಿಸ್. ಗೊತ್ತಾಯ್ತಾ? ಅದು ನೋಟಿಸ್ 14 ದಿನ ಆದಮೇಲೆ ಯಾವತ್ತಾದರೂ ಒಂದು ದಿನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರೋದು ಚೇರ್ಮನ್ಗೆ. ಈ ಥರ ಮಾಡೋಕ್ಕೆ ಕರೆಯೋದು ನೋಟಿಸ್ ಕೊಟ್ಟವನಿಗೆ. ಆಗ ಅವ್ರ ಜಾಗದಲ್ಲಿ 10 ಜನ ಎದ್ದು ನಿಂತ್ಕೋಬೇಕು. ಆಗ ಲೀವ್ ಇಸ್ ಗ್ರಾಂಟೆಡ್ ಅಂತ ಚೇರ್ಮನ್ ಹೇಳಬೇಕು. ಆಮೇಲೆ ಏನು ಹೇಳ್ತಾರೆ ಅಂದ್ರೆ, been granted and that the resolution will be taken up on such day not being more than 5 days. ಆ ಲೀವ್ ಗ್ರಾಂಟ್ ಆದಮೇಲೆ 5 ದಿನಗಳಿಗಿಂತ 5 ದಿನದೊಳಗಡೆ ಚರ್ಚೆಗೆ ಅವಕಾಶ ಕೊಡಬಹುದು. ಇವೆಲ್ಲ ನಡೆದಿದ್ದಾವ? ನಡೆದಿಲ್ಲ. ನೋಟಿಸ್ ಆರ್ಡರ್ನಲ್ಲಿ ಇಲ್ಲ ಅಂತಲೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನೀವು ಇದರಲ್ಲಿ ನೋಡ್ಬೇಕು, ಕೌಲ್ ಅಂಡ್ ಶೆಕ್ಟರ್ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಅಲಿಗೇಷನ್ ಏನ್ ಮಾಡಿದ್ದಾರೆ ಇವರು? ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ. ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನ್ ಎವಿಡೆನ್ಸ್ ಕೊಟ್ಟಿದ್ದಾರೆ? ಸ್ಪೆಸಿಫಿಕ್ ನಿದರ್ಶನ.
It should be attached. The evidence should be attached with the notice. That is why, yes, ಇವನೇ ರೆಸಲ್ಯೂಷನ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಆ ರೆಸಲ್ಯೂಷನ್ ಕೂಡ ಅಟ್ಯಾಚ್ ಮಾಡಬೇಕು. ಟೆಕ್ಸ್ಟ್ ಆಫ್ ರೆಸಲ್ಯೂಷನ್ ಈಸ್ ನಾಟ್ ಅಟ್ಯಾಚ್ಡ್. ಮಿರ್ಜಾ ಹೊಂಟೋದ್ನ ಕೌಲ್ ಅಂಡ್ ಶೆಕ್ಕರ್ ನಂಗೆ ತೋರಿಸ್ತಾ ಇರಲಿಲ್ಲ ನೋಡೋದು ಇತ್ತು. ಇಷ್ಟ ಇಟ್ ಶುಡ್ ಬಿ ಅಟ್ಯಾಚ್. ಅದು ಎವಿಡೆನ್ಸ್ ಇರಬೇಕು. ಅದಕ್ಕೆ ಏನು ಮಾಡಿದ್ದಾರೆ, ಏನೂ ಇಲ್ಲ, ಇದು ಸುಮ್ಮನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ. ಇದು ಕ್ರಮಬದ್ಧವಾಗಿಲ್ಲ, ಇಟ್ ಇಸ್ ನಾಟ್ ಇನ್ ಆರ್ಡರ್ ಅಂತೇಳಿ ಚೇರ್ಮನ್ರು ಆ ನೋಟಿಸನ್ನು ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಮೇಲೆ ಅಲ್ಲಿಗೆ ಮುಗೀತು ಅದರ ಕತೆ. ಅವ್ರೇನಾದ್ರು ಮತ್ತೆ ಏನಾದ್ರು ನೋಟಿಸ್ ಕೊಡಬೇಕು ಅಂತಾರೆ, ಮತ್ತೆ ನೋಟಿಸ್ ಕೊಡಬೇಕು. 14 ದಿನ ಆದಮೇಲೆ ಮತ್ತೆ ಅದು ತಗೊಳ್ಬೇಕು. ಸೊ ದಿಸ್ ಇಸ್ ದಿ ಪ್ರೊಸೀಜರ್ ನಮ್ಮ ಕಾನೂನು ಪ್ರಕಾರ ಇರ್ತಕ್ಕಂಥದ್ದು. ಸೊ ರಿಜೆಕ್ಟ್ ಆಯ್ತು. ಲೆಜಿಸ್ಲೇಟಿವ್ ಪಾರ್ಲಿಮೆಂಟರಿ ಸೆಕ್ರೆಟರಿ ಕಾಗದ ಬರದ, ಆದರೂ ಇವ್ರು ಕರಿಬೇಕಾಗಿರ್ಲಿಲ್ಲ ನನ್ನ ಪ್ರಕಾರ ಚೇರ್ಮನ್ರು. ಆದರೂ ಸೌಜನ್ಯಕ್ಕೋಸ್ಕರ ಸರ್ಕಾರ ಹೇಳಿದೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಕರೆದಿದ್ದಾರೆ ಅಲ್ವಾ. ಕರೆದ ಮೇಲೆ ಚೇರ್ಮನ್ ಏನು ಮಾಡಿದ್ದಾರೆ, ಬಂದು ಕೂತ್ಕೊಂಡಿದ್ದಾರೆ ಚೇಂಬರ್ನಲ್ಲಿ. ಕರೆದ್ಬಿಟ್ಟು ಇವತ್ತು 15ನೇ ತಾರೀಕಿಗೆ ಕರೆದ್ಬಿಟ್ಟು ಒಂದು ದಿನಕ್ಕೆ ಕರೆದ್ಬಿಟ್ಟು ಬಂದು ಕೂತಿದ್ದಾರೆ. ಅಜೆಂಡಾನು ಕೂಡ ಇಶ್ಯೂ ಮಾಡಿದ್ದಾರೆ. ಅಜೆಂಡಾದಲ್ಲಿ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ ಬಿಲ್ಲು ಕೂಡ ಇದೆ. ಎನಿ ಅದರ್ ಬಿಸಿನೆಸ್ ಅಂತ ಎಲ್ಲ ಇದಾವೆ. ಕ್ವಶನ್ ಅವರು ಎಲ್ಲ ಇದೆ. ಆಯ್ತಲ್ಲ. 68 ಅದು ಚೇರ್ಮನ್ ಇದ್ದಾರೆ. ಈಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಹೌಸ್. ಈಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಹೌಸ್. ಅವ್ರೇನ್ ಮಾಡ್ತಾರೆ, ಮಾರ್ಷಲ್ ಇರ್ತಾನೆ, ಮಾರ್ಷಲ್ ಬೆಲ್ ಹಾಕ್ತಾನೆ. ಬೆಲ್ ಹಾಕಿದ ಮೇಲೆ ಆ ಮಾರ್ಷಲ್ ಹೋಗಿ ಹೇಳ್ತಾರೆ ಚೇರ್ಮನ್ಗೆ, ಕೋರಮ್ ಆಗಿದೆಯಾ ಅಂತ. ಕೋರಮ್ ಆಗಿದೆ ಅಂತ ಅವನು ಹೇಳಿದ ಮೇಲೆ ಬೆಲ್ ನಿಲ್ಲಿಸು ಅಂತ ಚೇರ್ಮನ್ರು ಹೇಳ್ಬೇಕು. ಯಾರಿಗೆ? ಮಾರ್ಷಲ್ಗೆ. ಆ ಬೆಲ್ ನಿಂತ ಮೇಲೆ ಚೇರ್ಮನ್ರು ಬರ್ತಾರೆ. ಮಾರ್ಷಲ್ ಕರ್ಕೊಬಂದು ಸೆಲ್ಯೂಟ್ ಹೊಡೋದು ಎಲ್ಲ ಎದ್ದು ನಿಂತ್ಕೊಂಡು ಅವರಿಗೆ ಅವರು ಬಂದು ಕೂತ್ಕೋತಾರೆ ಅಲ್ವಾ. ಇದು ನಡೆಯಕ್ಕೆ ಬಿಟ್ರ ಬಿಜೆಪಿ ಅವರು? ಇವರು ನಡೆಯಕ್ಕೆ ಬಿಟ್ರೆ ಅಂದ್ರೆ ಏನ್ ಮಾಡಿದ್ರು? ಇನ್ನು ಬೆಲ್ ರಿಂಗ್ ಆಗತ್ಲೇ ಇದೆ. ಚೇರ್ಮನ್ ಇನ್ನು ಎದ್ದು ಹೊರಟೇ ಇಲ್ಲ. ಯಾಕಂದ್ರೆ ಬೆಲ್ ವಾಸ್ ರಿಂಗಿಂಗ್. ಮಾರ್ಷಲ್ ಅವರಿಗೆ ಹೋಗಿ ಹೇಳಿಲ್ಲ. ಮಾರ್ಷಲ್ ಇನ್ನೂ ಅಲ್ಲೇ ಇದ್ದಾನೆ. ವಾಸ್ ರಿಂಗಿಂಗ್. ಅವನು ಹೇಳ್ಬೇಕು, ಚೇರ್ಮನ್ ಹೇಳ್ಬೇಕು ಮಾರ್ಷಲ್ಗೆ, ಬೆಲ್ ನಿಲ್ಲಿಸಪ್ಪ, ಕೋರಮ್ ಆಗಿದೆ, ನಾ ಬರ್ತೀನಿ ಈಗ ಒಳಗಡೆಗೆ ಅಂತ. ಇವ್ರೇನ್ ಮಾಡಿದ್ದಾರೆ, ಆ ಒಳಗಡೆ ಬರ್ತಕ್ಕಂಥ ಗೇಟ್ನು ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ. ಚೇರ್ಮನ್ ಬರ್ತಾರಲ್ಲ ಬಾಗಿಲು, ಆ ಬಾಗಿಲೇ ಹೊಡೆದ್ಬಿಟ್ಟಿದ್ದಾರೆ. ಹೌಸ್ಗೆ ಎಂಟ್ರಿ ಆಗ್ಬಾರ್ದು ಚೇರ್ಮನ್ರು. ಎಂಥ ಗೂಂಡಾಗಳ್ರಿ ಇವರು. ಇದನ್ನ ಯಾವ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅದರಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಇಲ್ಲ ನರೇಂದ್ರ ಮೋದಿ ಅವರ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ ಇದನ್ನ? ಇದು ನರೇಂದ್ರ ಮೋದಿ ಅವರ ಪ್ರಜಾಪ್ರಭುತ್ವನೋ ಇಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಜಾಪ್ರಭುತ್ವನ? ಇದು ಯಾರಾದ್ರೂ ಇನ್ನು ಬೆಲ್ ಆಗ್ತಾ ಇರುವಾಗ್ಲೇನೆ ಬಿಜೆಪಿಯವರು JDS ನವರು ಇಬ್ರು ಸೇರ್ಕೊಂಡು ಅವನು ಯಾರ ನಮ್ಮ ಡೆಪ್ಟಿ ಚೇರ್ಮನ್ ಧರ್ಮೇಗೌಡನ ಕುಳ್ಳಿಸ್ಬಿಟ್ರಲ್ಲ. They are taking the law into their hands. They have taken the laws into their hands. ಇದು ಗೂಂಡಾಗಿರಿ ಅಂತ ಕರೆಯೋದು ಇದಕ್ಕೆ.
ಡೆಪ್ಟಿ ಸಿಎಂ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಆ ಡೆಪ್ಟಿ CM. CM ಅಶ್ವಥ್ ನಾರಾಯಣ ಹೋಗಿ ಮೇಲ್ಗಡೆ ನಿಂತು ಬಿಟ್ಟಿದಾರ, ಪೀಠ ಏರಿ ಮೇಲೆ ನಿಂತಿದ್ದಾರೆ. ಪೇಟಾಗಿ ಏರ್ಬಿಟ್ಟು ಅವರು ಮಿನಿಸ್ಟರ್ ಆಗ್ಲಿಕ್ಕೆ ಲಾಯಕ. ಮಾಧುಸ್ವಾಮಿ ಮೇಲೆ ಇರ್ತಾರೆ. ಮೇಲಕ್ಕತ್ತು ಬಂದು ಇವ್ರಿಗೆ ಧಮಕಿ ಹಾಕ್ತಾರೆ, ಮಾರ್ಷಲ್ಗೆ. ಸಿನೆಡ ಆದ್ಮೇಲೆ ಸೈನಡೈ ಆದ್ಮೇಲೆ ಏಯ್ ನೀ ಯಾವನು, ಅವರು ಸೈನಡೈ ಆದ್ಮೇಲೆ ಔಷಧ ಅದನ್ನ ಬೀಗ ಹಾಕೋದು ಅವ್ರ ಜವಾಬ್ದಾರಿ. ಮಾರ್ಷಲ್ ಚೇರ್ ಸುತ್ತಲೇ ನಿಂತಾಗ ಒಬ್ಬ ಮೆಂಬರ್ನ ಕರ್ಕೊಂಡ್ಬಂದು ಅವ್ನು ಕೂಡ್ಸಕ್ ಪ್ರಯತ್ನ ಮಾಡ್ಯಾನ. ಒಬ್ಬ ಮೆಂಬರ್ ಕರ್ಕೊಂಡ್ಬಂದು ಕುಳಿಸಕ್ಕೆ ಮಾಧುಸ್ವಾಮಿ ಪ್ರಯತ್ನ ಮಾಡ್ತಾರೆ. ಆದ್ಮ್ಯಾಗೆ ಬೀಂಗ್ ಎ ಲಾರ್ಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್. ಐ ರಿಯಲಿ ಸರ್ಪ್ರೈಸ್ about his attitude. Parliamentary Affairs Minister, it is primary duty to respect the law and the rules of business. He has to advise. And he should advise. ಸ್ಪೀಕರ್ಗೆ ಅಡ್ವೈಸ್ ಕೊಡಬೇಕು, ಚೇರ್ಮನ್ಗೆ ಅಡ್ವೈಸ್ ಕೊಡಬೇಕು. ಅವರೇ ಸೈನಡೆ ಅಡ್ಜರ್ನ್ ಆದ್ಮೇಲೆ ಆಮೇಲೆ ಏನ್ ಮಾಡ್ತಾರೆ ಇವರೆಲ್ಲ ನಮ್ಮ ಮೆಂಬರ್ಗಳೆಲ್ಲ ಆ ಬಾಗಲ್ ತೆಗೆದು ಹೊರಗಡೆ ಅವ್ರು ಬಂದ ಮೇಲೆ ಅವ್ರು ಬಂದು ಅನೌನ್ಸ್ ಮಾಡ್ತಾರೆ, ಹೌಸ್ ಈಸ್ ಅಡ್ಜರ್ನ್ ಸೈನಡೈ ಅಂತ ಅಡ್ಜರ್ನ್ ಮಾಡ್ಬಿಡ್ತಾರೆ. ಬಿಕಾಸ್ ಪ್ಯಾಂಡಮೋನಿಯಂ ಇದೆ. ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ಮೊದಲು ನಿಮ್ಮ ಸ್ಥಾನಗಳಿಗೆ ಹೋಗಿ ಕೂತ್ಕೊಳ್ಳಿ ಅಂತಾರೆ. ಕೇಳಲ್ಲ, ಅವರೆಲ್ಲ ಮುತ್ಕೊಂಡಿರ್ತಾರೆ. ಆಗ ಅವರು ಹೌಸ್ ಈಸ್ ಅಡ್ಜರ್ನ್ ಸೈನಡೈ ಅಂತ ಕೂತ್ಕೊಳ್ತಾರೆ. ಇವರು ಸೈನಡೈ ಆದ್ಮೇಲೂ ಕೂಡ ಸೈನಡೈ ಮಾಡಕ್ಕೆ ಅಧಿಕಾರ ಇರೋದು ಚೇರ್ಮನ್ಗೆ, ಸೈನಡೈ ಅಡ್ಜರ್ನ್ ಮಾಡೋದು ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ. ಮಾಡಿದ್ಮೇಲೂ ಕೂಡ ಐ ಡೋಂಟ್ ನೋ ಹೌ ದ ಡೆಪ್ಟಿ ಚೇರ್ಮನ್ ಹಸ್ ಅಗ್ರೀಡ್ ಟು ಗೋ ಅಂಡ್ ಸಿಟ್ ಆನ್ ದಿ ಚೇರ್ಮನ್ ಸೀಟ್. It is disgrace to the chair. It's a disrespect to the chair. Without delegation of power by the chair. It's a totally violation of all principles of democracy. ಸೊ ಇದನ್ನು ನಾನು ತೀವ್ರವಾಗಿ ಈ ಬಿಜೆಪಿಯವರ ಗೂಂಡಾಗಿರಿಯನ್ನ ಖಂಡಿಸ್ತೇನೆ. ಬೋತ್ JDS and BJP, both BJP and JDS, because they are joined together for this illegal act. The deputy chairman belongs to JDS. Hinge, okay, really, where we have done? Sorry. Where we have done? ಎಲ್ಲಿ ಗೂಂಡಾಗಿರಿ ನಾವು ಎಲ್ಲಿ ಮಾಡಿದೀವಿ ಹೇಳಪ್ಪ, ಯಾರು ಎಲ್ಲಿ ಮಾಡಿದೀವಿ? ನೋ ಐ ವಾಂಟ್ ಟು ನೋ ಮೆಜಾರಿಟಿ ರೂಲ್ಸ್. ನಾವು ಓದ್ದೆ, ಅದಕ್ಕೆ ರೂಲ್ಸ್ ಓದಿದ್ನಲ್ಲ, ಮತ್ತೆ ರೂಲ್ಸ್ ಪ್ರಕಾರ ನಡ್ಕೋಬೇಕು ಬೇಡ. ಎಲ್ಲಿ ಮಾಡಿದೀವಪ್ಪ ನಾವು? ತಿಳಿಸಿ ಹೇಳಿ, ನಾ ಹೇಳ್ತೇನೆ. ಮೋಷನ್ ರಿಜೆಕ್ಟ್ ಆದ್ಮೇಲೆ ಅವ್ನು ಕೂತ್ಕೊಂಡಿರೋದೇ ಮಹಾ ಅಪರಾಧ ಅಲ್ವೇನ್ರಿ? ಅಲ್ಲ, ಇದು ಯು ಡೋಂಟ್ ನೋ. ಆಮೇಲೆ ಹೇಳ್ತಾರೆ ಇವರು, ಯು ಡೋಂಟ್ ನೋ ದಿ ವೆರಿ ಫ್ಯಾಕ್ಟ್ ದಟ್ ಡೆಪ್ಟಿ ಚೇರ್ಮನ್ ಅನ್ನ ಕರ್ಕೊಂಡು ಕುಳ್ಳಿಸಿರೋದೇ ಮಹಾ ಅಪರಾಧ, ಕಾನೂನು ಬಾಹಿರ. ಅವರು ಅನ್ಆಥರೈಸ್ಡ್ ಆಗಿ ಹೋಗಿ ಕೂತ್ಕೊಂಡಿದ್ರು. ಚೇರ್ಮನ್ ಬರ್ಲಾರ್ದಂಗ್ ಬಾಗ್ಲ ಹಾಕಿ, ಚೇರ್ಮನ್ ಬರಬಾರ್ದಾಗ ಬಾಗ್ಲ ಹಾಕ್ಬಿಟ್ಟು ಕುಳ್ಳಿಸಿದ್ರಲ್ಲ, ಅದು ಗೂಂಡಾಗಿರಿನೋ ಅಲ್ವೋ? ಹೇಳಿ ನೀವೀಗ ಏನೇನು ಹೇಳ್ಬೇಕು ಹೇಳಿ. ಈಗ ಇಲ್ಲ, ತಾವೆಲ್ಲ ಎಕ್ಸ್ಪ್ಲೇನ್ ಮಾಡಿರಿ. ಚೇರ್ಮನ್ ಒಂದೇ ಪಾಯಿಂಟ್ ಕ್ಲಾರಿಫೈ ಮಾಡ್ತೇನೆ ನಾನು. ಯಾವಾಗ ಏನಾಯ್ತು? ಶಂಕರ್ ಬಿದ್ರಿ ಇದ್ದಾಗಲ ಅದು ನೋ ಆಗೇನಾಗಿತ್ತು ಅಂತಂದ್ರೆ, ಶಂಕರ್ ಬಿದ್ರಿ ವಿತ್ ಯೂನಿಫಾರ್ಮ್ ವಿತ್ ವೆಪನ್, ಯೂನಿಫಾರ್ಮ್ ಅಂಡ್ ವೆಪನ್, ರಿವಾಲ್ವರ್ ಇಟ್ಕೊಂಡು ಬಾಗಿಲ್ನ ಲಾಕ್ ಮಾಡ್ಕೊಂಡು ನಮ್ಮನ್ನ ಯಾರು ಒಳಗಡೆ ಹೋಗಬಾರ್ದು ರೀತಿಯಲ್ಲಿ ನಿರ್ಬಂಧ ಹಾಕಿದ್ದ. ಅದು ಗೊತ್ತಾ ನಿಮ್ಗೆ? ನಿರ್ಬಂಧ. ಅದಕ್ಕೆ ನಾನು ತಳ್ಳಿದೆ ಅವನಿಗೆ, ಪಾಪ ಈಚೆಗೆ ನಾವು ಒಳಗಡೆ ಹೋಗ್ಬೇಕು, ಯು ಹ್ಯಾವ್ ನೋ ರೈಟ್. ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ನಲ್ಲಿ ಬಂದಿರೋದು ಮೊದಲನೇ ತಪ್ಪು. ಎರಡನೇದು ರಿವಾಲ್ವರ್ ಇಟ್ಕೊಂಡು ಬಂದಿರೋದು ಮೊದಲನೇ ತಪ್ಪು. ಅಂಡ್ ಯು ಹ್ಯಾವ್ ನೋ ಬಿಸ್ನೆಸ್ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್. ಯು ಕಾಂಟ್ ಕಮ್ ಹಿಯರ್.
ಇಟ್ ಇಸ್ ಓನ್ಲಿ ಮಾರ್ಷಲ್ ಹ್ಯಾಸ್ ಟು ಡೂ ಇಟ್ ಆಲ್ ದೀಸ್ ಥಿಂಗ್ಸ್. ನೀನೆಲ್ಲ ಮಾಡೋದು ನಡೆಯಪಾತೆಗೆ ಅಂತ ಕಳಿಸ್ತೇವೆ. ವಿರೋಧ ಪಕ್ಷ ನಾಯಕರು ಈಗ ಬಹುಮುಖ್ಯವಾಗಿ ಒಂದ್ಸತಿ ರಾಜಭವನಕ್ಕೆ ಹೋದ್ರು, ಅಗೇನ್ ಇವಾಗ ಕಲಾಪ ಕರೆದ್ರು. ಈಗ ಮತ್ತೆ ಬಿಜೆಪಿ ಜೆಡಿಎಸ್ ಎರಡು ಒಟ್ಟಾಗಿ ರಾಜ್ಯಪಾಲರ ಬಳಿ ಹೋಗಿದ್ದಾರೆ. ಮತ್ತೆ ಅಗೇನ್ ಕಲಾಪ ಕರೆದ್ರೆ ಕಾಂಗ್ರೆಸ್ ಅದು ಆಮೇಲೆ ನೋಡೋಣ. ನಾವು ಇಲ್ಲಿ ಎಕ್ಸಾಮಿನ್ ಲೀಗಲ್ ಆಗಿದೆಯಾ ಇಲ್ವ ಅನ್ನೋದು ಎಕ್ಸಾಮಿನ್ ಮಾಡ್ತೀವಿ. ಹೈಪಾಥೆಟಿಕಲ್ ಕ್ವಶನ್. ಈಗ ಹೈಪಾಥೆಟಿಕಲ್ ಕ್ವಶನ್ಸ್ಗೆಲ್ಲ ಉತ್ತರ ಕೊಡಕ್ಕಾಗಲ್ಲ. ಈಗ ಕೇಳ್ರಪ್ಪ, ಇವ್ರು ಹೇಳ್ತಾರೆ. ಇವರು ಕೇಳಿಲ್ಲ, ಇವ್ರು ಹೇಳ್ತಾರೆ. ಸ್ನೇಹಿತರು ಹೇಳಿದ್ರಲ್ಲ ಕಾಂಗ್ರೆಸ್ನವ್ರ ಗುಂಡಾಯಿಸಮ್ ಮತ್ತೆ ಅಲ್ಲ ಕೇಳಿ. ಕಾನೂನು ಬಾಹಿರ ಲೀಡರ್ ಆಫ್ ದಿ ಅಪೋಸಿಷನ್ ಯು ವಾಸ್ ವೆರಿ ಮಚ್ ಪ್ರೆಸೆಂಟ್. ಕೇಳಿ ನೋಡಿ, ತಾವು ಗುಂಡಾಯಿಸಮ್ ಅಂತ ಕೇಳಿದ್ರಲ್ಲ. ಕಾನೂನು ಬಾಹಿರವಾಗಿ ಚೇರ್ಮನ್ರು ಪವರ್ ಡೆಲಿಗೇಟ್ ಮಾಡಲಾರ್ದ ಡೆಪ್ಟಿ ಚೇರ್ಮನ್ ಕರ್ಕೊಂಡು ಹೋಗಿ JDSನವರು BJP ಅವರು ಚೇರ್ಮನ್ರು ಕುರ್ಚಕ್ಕೆ ಬೆಲ್ ರಿಂಗ್ ಆಗೋ ಮುಂದೆ ಹೋಗಿ ಕೂಡಿಸಿದ್ದು ಅದು ಕಾನೂನು ಪ್ರಕಾರ ಇದೆ. ಪ್ರಜಾಪ್ರಭುತ್ವದ ಮೌಲ್ಯ ಎತ್ತಿ ಹಿಡಿಯುವುದ, ಸಂಸದೀಯ ವ್ಯವಸ್ಥೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಅದು. ಕಾನೂನು ಬಾಹಿರವಾಗಿ ಶತಮಾನದ ಇತಿಹಾಸ ಇರುವಂತ ಚಿಂತಕರ ಚಾವಡಿ ಹಂಚಿಕೊಳ್ಳುವಂತ ವಿಧಾನ ಪರಿಷತ್ತಿನ ಘನತೆ ಗೌರವವನ್ನು ಹಾಳು ಮಾಡಲಿಕ್ಕೆ ಅನ್ಅಥರೈಸ್ಡ್ಲಿ ಇಲ್ಲಿಗಲಿ ವಿತ್ ಕ್ರಿಮಿನಲ್ ಇಂಟೆನ್ಷನ್ ಹೋಗಿ ಡೆಪ್ಟಿ ಚೇರ್ಮನ್ರು ಕುರ್ಚಿದ ಮ್ಯಾಗ ರಿಂಗ್ ಆಗು ಮುಂದೆ ಕೂಡಿಸಿದಾರ. ಅಷ್ಟೇ ಅಲ್ಲ, ಮತ್ತು ಚೇರ್ಮನ್ರು ಬರುವಂತ ಬಾಗ್ಲ ಏನಿದೆ, ಅವ್ರ ಎಂಟ್ರಿ ಆಗುವಂತ ಹೌಸ್ಗೆ ಎಂಟ್ರಿ ಆಗುವಂತ ಡೋರ್ ಏನಿದೆ ಅದ್ರ ಲಾಕ್ ಮಾಡಿದಾರ, ಕ್ಲೋಸ್ ಮಾಡಿದಾರ. ಅದು ಇಟ್ ವಿಲ್ ಡೆಫಿನೆಟ್ಲಿ ಅಟೆಂಪ್ಟ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ರಾಂಗ್ಫುಲ್ ಕನ್ಫೈನ್ಮೆಂಟ್ ಒಳಗಿದ್ದಾಗ ಆಯ್ತು ಸರ್. ಈಗ ಅವ್ರ ಎಂಟ್ರಿ ಪ್ರಿವೆಂಟ್ ಮಾಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಡಿಸ್ರೆಸ್ಪೆಕ್ಟ್ ಟು ದ chairman, disrespect to the chair. Illegally he has been prevented from entering the house. That means it will definitely amount to contempt of chair. For that they are punishable. ಮತ್ತೆ ಈಗ ಆಮೇಲೆ ಅನ್ಅಥರೈಸ್ಡ್ಲಿ ಇಲ್ಲಿಗಲಿ ಚೇರ್ಮನ್ರು ಕುರ್ಚಿಯ ಮ್ಯಾಗ ಕಾನೂನು ಬಾಹಿರವಾಗಿ ಕುಂತಾಗ ಅವರಿಗೆ ನೀವು ನಮ್ಮ ಸದಸ್ಯರು ಹೋಗಿ ನೀವು ಕೂಡಬಾರ್ದು, ಕಾನೂನು ಬಾಹಿರವಾದಂಥ ಕೃತಿ ಇದು, ಚೇರ್ಮನ್ರು ಬರ್ತಾರ ಕೆಳಗಿಳಿರಿ ಅಂತ ಹೇಳಿದಾರೆ. ಅದು ತಪ್ಪ? ಹಾಗೆ ಸುಮ್ ಕೂತ್ ಬಿಡ್ಬೇಕಾ? ನಾವು ಹೌಸ್ನಲ್ಲಿ ನಾವು ಹಾಗೆ ಕೂತ್ರ ಬಗ್ಗೆ ಬಿಜೆಪಿಯ ಸಚಿವರುಗಳು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ರಾಜಭವನಕ್ಕೆ ತೆರಳಿ. ಸೊ ಬಿಜೆಪಿ ದೂರಿನ ಬೆನ್ನಲ್ಲೇ ಸಭಾಪತಿಗೆ ರಾಜ್ಯಪಾಲರು ಬುಲಾವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಕರೆದು, ಅಂದ್ರೆ ಸಭಾಪತಿ ಅವರನ್ನ ಕರೆದು ಮಾತಾಡಲಿದ್ದಾರೆ ರಾಜ್ಯಪಾಲರು. ಸಭಾಪತಿಗಳಿಂದ ಘಟನೆಯ ಬಗ್ಗೆ ವಿವರಣೆಯನ್ನ ಕೂಡ ಪಡೆಯಲಿದ್ದಾರೆ. ವಜುಭಾಯಿ ವಾಲಾ ಅಂದ್ರೆ ರಾಜ್ಯಪಾಲರು ಸಭಾಪತಿಗಳಿಂದ ವಿವರಣೆಯನ್ನ ಪಡೆದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಹಾಗಾಗಿ ಈಗ ರಾಜ್ಯಪಾಲರ ಸೂಚನೆಯತ್ತನೆ ಎಲ್ಲರ ಚಿತ್ತ ನೆಟ್ಟಿದ್ದು ರಾಜಭವನಕ್ಕೆ ಶೀಘ್ರದಲ್ಲೇ ಸಭಾಪತಿ ಆಗಮಿಸುವ ನಿರೀಕ್ಷೆ ಇದೆ. ಇವತ್ತೇನೇನು ಘಟನಾವಳಿಗಳು ಆಗಿದೆ, ಏನೇನು ನಡೆದಿದೆ, ಇವೆಲ್ಲದರ ಬಗ್ಗೆ ರಾಜ್ಯಪಾಲರು ಸಭಾಪತಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸಭಾಪತಿಗಳಿಂದ ಮಾಹಿತಿಯನ್ನ ಪಡೆದು ಏನಾಗಬೇಕಾಗಿತ್ತು, ಏನಾಗಿದೆ, ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿರೋದು ಸಭಾಪತಿಗಳಿಂದ. ಸೊ ಸಭಾಪತಿಗಳಿಗೆ ಈಗಾಗಲೇ ಬುಲಾವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಈಗಾಗಲೇ ಅವರಿಗೆ ಆಹ್ವಾನ ನೀಡಿದ್ದು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ರಾಜ್ಯಪಾಲರು ಕರೆ ಕೊಟ್ಟಿದ್ದಾರೆ. ಸೊ ಸಭಾಪತಿಯಾಗಿರುವ ಪ್ರತಾಪ್ ಚಂದ್ರ ಶೆಟ್ಟಿಗೆ ಈಗಾಗಲೇ ಬುಲಾವನ್ನ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಈಗಾಗಲೇ ಕರೆದು ಮಾತನಾಡಿಸಲಿದ್ದಾರೆ. ಸಂಪೂರ್ಣವಾದ ವಿವರಣೆಯನ್ನ ಪಡೆಯಲಿದ್ದಾರೆ. ಈ ಘಟನೆ ಏನಾಯಿತು, ಯಾವ ರೀತಿಯಾಗಿ ನಡೆಯಿತು ಅನ್ನೋದರ ಬಗ್ಗೆ ವಿವರಣೆಯನ್ನ ಪಡೆದು ರಾಜ್ಯಪಾಲರು ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಸದನದಲ್ಲಿ ಇವತ್ತು ನಡೆದ ಘಟನೆ ದೌರ್ಭಾಗ್ಯಕರ, ದುರಾದೃಷ್ಟಕರ ಅಂತ ಹೇಳಿ ಈಗಾಗಲೇ ಮಾಜಿ ಸಭಾಪತಿ ಆಗಿರುವಂತಹ DH ಶಂಕರ್ ಮೂರ್ತಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಪರಿಷತ್ನಲ್ಲಿ ಇಂತಹ ಘಟನೆ ನಡೀಬಾರ್ದಿತ್ತು ಅಂತ ಹೇಳಿ ಮಾಜಿ ಸಭಾಪತಿ DH ಶಂಕರ್ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದು, ಕಾಂಗ್ರೆಸ್ಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ಗೆ ನಾವೇ ಆಳಬೇಕು ಅನ್ನುವ ಮನೋಭಾವನೆ ಇದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಭಾಪತಿ ಶಂಕರ್ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ನನ್ನ ವಿರುದ್ಧ ಅವಿಶ್ವಾಸ ಮಂಡಿಸಿದ್ರು, ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದ್ರು, ಮತದಾನ ಸಮಯದಲ್ಲಿ ಉಪಸಭಾಪತಿಯನ್ನ ನಾನು ಕೂರಿಸಿದ್ದೆ, ಆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಕೂಡ ಆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ ಮಾಜಿ ಸಭಾಪತಿ ಆಗಿರುವಂತಹ DH ಶಂಕರ್ ಮೂರ್ತಿ ಅವರು. ಫ್ರಸ್ಟ್ರೇಷನ್ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಹೇಳ್ಬೋದು, ಆ ರೀತಿ ಅನ್ನಿಸ್ತು. ಪ್ರಜಾಪ್ರಭುತ್ವಕ್ಕೆ
ಇದೊಂದು ಬಸಿ ಬೆಳೀತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯೇ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಘಟನಾವಳಿಗಳು ನಡೆದದ್ದು ಇವತ್ತು ಖಂಡಿತವಾಗಿಯೂ ಇದೊಂದು ದೌರ್ಭಾಗ್ಯಕರ ಘಟನೆ. ಈ ಕರ್ನಾಟಕ ರಾಜ್ಯದ ಜನತೆಗೆ ಆಗಿರ್ತಕ್ಕಂಥ ಒಂದು ದ್ರೋಹ, ಮೋಸ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಘಟನೆಗಳು ನಡೀಬಾರ್ದು. ಆದರೆ ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಹೇಳ್ಬೋದು, ಆ ರೀತಿ ಅನ್ನಿಸ್ತು. ಪ್ರಜಾಪ್ರಭುತ್ವಕ್ಕೆ ಇದೊಂದು ಬಸಿ ಬೆಳೀತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯೇ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಘಟನಾವಳಿಗಳು ನಡೆದದ್ದು ಇವತ್ತು ಖಂಡಿತವಾಗಿಯೂ ಇದೊಂದು ದೌರ್ಭಾಗ್ಯಕರ ಘಟನೆ. ಈ ಕರ್ನಾಟಕ ರಾಜ್ಯದ ಜನತೆಗೆ ಆಗಿರ್ತಕ್ಕಂಥ ಒಂದು ದ್ರೋಹ, ಮೋಸ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಘಟನೆಗಳು ನಡೀಬಾರ್ದು. ಆದರೆ ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಹೇಳ್ಬೋದು, ಆ ರೀತಿ ಅನ್ನಿಸ್ತು. ಪ್ರಜಾಪ್ರಭುತ್ವಕ್ಕೆ ಇದೊಂದು ಬಸಿ ಬೆಳೀತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯೇ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಘಟನಾವಳಿಗಳು ನಡೆದದ್ದು ಇವತ್ತು ಖಂಡಿತವಾಗಿಯೂ ಇದೊಂದು ದೌರ್ಭಾಗ್ಯಕರ ಘಟನೆ. ಈ ಕರ್ನಾಟಕ ರಾಜ್ಯದ ಜನತೆಗೆ ಆಗಿರ್ತಕ್ಕಂಥ ಒಂದು ದ್ರೋಹ, ಮೋಸ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಘಟನೆಗಳು ನಡೀಬಾರ್ದು. ಆದರೆ ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಹೇಳ್ಬೋದು, ಆ ರೀತಿ ಅನ್ನಿಸ್ತು. ಮಾಜಿ ಸಭಾಪತಿ ಆಗಿರುವಂತಹ DH ಶಂಕರಮೂರ್ತಿ ಅವರು ಹೇಗಾಯಿತು ಇದು, ಕಾಂಗ್ರೆಸ್ನವರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ನವರು ಈ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಇದು ಅವರು ಏ ರೀತಿ ಮಾಡ್ತಾರೆ, ದೆಹಲಿಯೊಳಗೆ ಸ್ವಲ್ಪ ಕೆಳಗೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ತಾವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ರಾಜ್ಯಸಭೆಯಲ್ಲಿ ಉಪಸಭಾಪತಿಗಳು ಕುರ್ಚಿ ಮೇಲೆ ಕೂತಿದ್ದಾಗ ಬೈಕನ್ನು ಕಿತ್ತಾಕಿ ಅವ್ರನ್ನೇ ಎಳೆದಾಕ್ತಕ್ಕಂಥ ಪ್ರಯತ್ನ, ಆ ನುಗ್ಗದಂಥ ವೇದಿಕೆ ಮೇಲೆ ನುಗ್ಗದಂಥ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡಿದರು. ಅವರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ನಂಬಿಕೆ ಇಲ್ಲ. ಓಟ್ ಹಾಕಿ ಬಂದಿರತಕ್ಕಂಥ ಸರ್ಕಾರ ಕಾನೂನು ಮಾಡೋದಕ್ಕೆ ಅಧಿಕಾರ ಇದೆ ಅನ್ನೋದನ್ನೇ ಅವರು ಒಪ್ಪೋದಕ್ಕೆ ತಯಾರಿಲ್ಲ. ಕಾನೂನುಗಳನ್ನು ಮಾಡಿದ್ದನ್ನು ಒಪ್ಪೋದಿಲ್ಲ, ಅದನ್ನು ತಿರಸ್ಕಾರ ಮಾಡ್ತಾರೆ, ಅದನ್ನು ಹರಿದಾಕ್ತಾರೆ. ಈ ರೀತಿ ಕೆಲಸ ಮಾಡುವಂಥ ಕಾಂಗ್ರೆಸ್ಸಿಗರು ಕರ್ನಾಟಕದಲ್ಲಿ ಕನಿಷ್ಠ ಸ್ವಲ್ಪ ಸೌಜನ್ಯಯುತವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಆ ಓಟ್ ಹಾಕೋದಕ್ಕೆ ಅವಕಾಶ ಕೊಡಲ್ಲ, ನಾನು ಅದನ್ನು ನಿರ್ಣಯ ಮಂಡಿಸೋಕ್ಕೆ ಬಿಡಲ್ಲ, ನಿರ್ಣಯನ ತಿರಸ್ಕಾರ ಮಾಡ್ತೇನೆ ಅಂತ ಹೇಳಿ ಶುರು ಮಾಡಿದ್ದು ಅದು ಸರಿಯಲ್ಲ. ಅಲ್ಲಿಂದ ಶುರು ಆದದ್ದು ಅಂದರೆ ಪ್ರಚೋದನೆ ಆಯಿತು. ತದನಂತರ ಘಟನೆಗಳು ಅದು ಕೆಲವರಿಗೆ ಸರಿ ಅನ್ನಿಸ್ಬೋದು, ಕೆಲವರಿಗೆ ತಪ್ಪನ್ನಿಸ್ಬೋದು. ನನಗನ್ನಿಸ್ತದೆ ಅದರಿಂದ ನಂತರ ನಡೆದ ಘಟನೆಗಳು ಯಾವುದೂ ಸರಿಯಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ. ವಿಧಾನ ಪರಿಷತ್ತಿನ ಬಗ್ಗೆ ಸಾರ್ವಜನಿಕರಲ್ಲಿ ಚರ್ಚೆ ನಡೆದರೆ ವಿಧಾನ ಪರಿಷತ್ನ ನಾವು ಸದಸ್ಯ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗುವಂಥ ರೀತಿಯಲ್ಲಿ ಇವತ್ತು ವಿಧಾನ ಪರಿಷತ್ನ ನಡವಳಿಕೆ ನಡೆದದ್ದು ದೌರ್ಭಾಗ್ಯ. ಕಾಂಗ್ರೆಸ್ದು ಒಂದು ಮೂಲ ಸಂಸ್ಕೃತಿ ಇದೆ. ಈ ದೇಶ ಆಳೋದಕ್ಕೆ ನಾವಿರೋದು, ಮತ್ತು ಇದು ನಮಗೆ ಇದು ನಮ್ಮ ಚಕ್ರಾಧಿಪತ್ಯ, ಪಾರಂಪರ್ಯ ಹಕ್ಕು ನಮ್ಮದು. ನೀವ್ಯಾರು ಕೂರಕ? ನರೇಂದ್ರ ಮೋದಿ ಬಂದು ಕೂತಿದ್ದಾನೆ, ಅವನ್ಯಾರು ಕೂರಕಲ್ಲಿ ಬಂದು ನಾನು ನೆಹರು ಮಂತಂದು ನಾನೇ ಈ ದೇಶ ಆಳಬೇಕು, ನಾವೇ ಆಳಬೇಕು, ಬೇರೆಯವರು ಆಳೋಂಗಿಲ್ಲ. ಈ ಭಾವನೆ ಪಾರ್ಲಿಮೆಂಟ್ನೊಳಗೆ 40-50 ಸೀಟ್ಗಳು ಇರ್ತಕ್ಕಂಥವ್ರು 300 ಸೀಟ್ ಇರ್ತಕ್ಕಂಥ ಒಂದು ಪಾರ್ಟಿಗೆ ಅಧಿಕಾರ ನಡೆಸೋಕ್ಕೆ ಬಿಡೋಲ್ಲ, ನಾವು ಕಾನೂನು ಪಾಸ್ ಮಾಡೋದಕ್ಕೆ ಬಿಡೋಲ್ಲ. ಮೆಜಾರಿಟಿ ಇದ್ದಂಥದ್ದನ್ನು ರಾಜ್ಯಸಭೆಯಲ್ಲಿ ಓಟ್ ಹಾಕಿದ್ರೂ ಅವ್ರು ಬಿದ್ದು ಹೋಗ್ತಾರೆ. ಆ ಡೆಪ್ಟಿ ಚೇರ್ಮನ್ನ ಕುರ್ಚಿ ಮೇಲೆ ಕೂರೋಕ್ಕೆ ಬಿಡೋಲ್ಲ, ಕಿತ್ತಾಕ್ತೀವಿ ಅಂತಕ್ಕಂಥದ್ದು. ಇದೆಲ್ಲ ಏನು ತೋರಿಸುತ್ತೆ? ಮತ್ತು ಅಸಹನೆ. ಮತ್ತು CAA ಬಗ್ಗೆ ಇಡೀ ದೇಶದೊಳಗೆ ಗಲಾಟೆ ಎಬ್ಬಿಸ್ಬಿಟ್ರಲ್ಲ, ಇವತ್ತು ಹೇಳ್ತಾ ಇದ್ದಾರಲ್ಲ, ಏನದು? ಯಾರಿಗೂ ದೇಶದ ನಾಗರಿಕತ್ವ ಕಿತ್ಕೊಳ್ಳೋ ಪ್ರಶ್ನೆ ಅಲ್ಲ, ಪರದೇಶದಿಂದ ತಾಪತ್ರೆ ಪಟ್ಕೊಂಡು ಬಂದಂಥವ್ರಿಗೆ ಕೊಡುವಂಥದ್ದು ಕಾನೂನು ಅಂತ 2 ಸರಿ ಹೇಳಿದ್ರು ಅದನ್ನೇನು ಹೇಳೋದು, ನಾವು CAA ಒಪ್ಪಲ್ಲ. CAA ಪಾರ್ಲಿಮೆಂಟ್ಗಳ ಪಾಸಾಯಿತು, ರಾಷ್ಟ್ರಪತಿಗಳು ಇದಕ್ಕೆ ಸಹಿ ಹಾಕಿದ್ದಾರೆ, ಇವರು ಒಪ್ಪಕ್ಕೆ ತಯಾರಿಲ್ಲ. ಈ ರೀತಿ ಇವರು ಎಲ್ಲದೂ ಅಷ್ಟೇ. ಸುಪ್ರೀಂ ಕೋರ್ಟ್ ಇವ್ರ ವಿರುದ್ಧ ಮಾತಾಡ್ತಾನೆ, ಕೋರ್ಟ್ ವಿರುದ್ಧ, ಜಡ್ಜಿನ ವಿರುದ್ಧ ಎದ್ದೇಳ್ತಕ್ಕಂಥ ಜನ ಇವರು, ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥ ಜನ ಇವರು. ಯಾವ ರೀತಿ ಅವ್ರು ತೊಗೊಂಡೋದು ಎಲ್ಲ ಕೇಸ್ಗಳು ಕೋರ್ಟ್ನಲ್ಲಿ ಸಹ ಫೈಲ್ ಆಯಿತು, ಬರೀ ಪಾರ್ಲಿಮೆಂಟಲ್ಲಿ. ಮತ್ತು ಎಲ್ಲ ಚುನಾವಣೆಗಳು ಇತ್ತೀಚೆಗೆ ಸೋಲ್ತಾ ಇದ್ದಾರೆ, ಅದನ್ನು ಅವ್ರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ವಿಧಾನ ಪರಿಷತ್ನೊಳಗೆ ಅವರಿಗೆ ಮೆಜಾರಿಟಿ ಇಲ್ಲ ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅಂದರೆ ಇದು ಕಾಂಗ್ರೆಸ್ನ ದುರಹಂಕಾರ ಅಥವಾ ಪ್ರಜಾತಂತ್ರ ವಿರೋಧಿ ಕೆಲಸ ಇದೆ. ಥ್ಯಾಂಕ್ ಯು. ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ನವರು ಈ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಇದು ಅವರು ಏ ರೀತಿ ಮಾಡ್ತಾರೆ, ದೆಹಲಿಯೊಳಗೆ ಸ್ವಲ್ಪ ಕೆಳಗೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ತಾವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ
ಈಗ ಒಂದು ಚಿಕ್ಕ ಬ್ರೇಕ್ ಆದ ಕಸ್ತೂರಿ ರಂಗನ್ ವರದಿ ವಿರೋಧಿಯ ಹೋರಾಟದಲ್ಲಿ ಗಲಾಟೆ ನಡೆದಿದ್ದು ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ವೇಳೆಯೇ ಕಚ್ಚಾಟ ನಡೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಬಿಗ್ ಫೈಟ್ ನಡೆದಿದ್ದು ಚಿಕ್ಕಮಗಳೂರು ನಗರದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಮಾಜಿ ಸಚಿವ ಜೀವರಾಜ್ ಅವರ ಭಾಷಣಕ್ಕೆ ಅಡ್ಡಿಯನ್ನ ಪಡಿಸಿದ್ರು ಕಾಂಗ್ರೆಸ್ನವರು. ಸಾವಿರಾರು ಜನರೆದುರು ಕಾರ್ಯಕರ್ತರು ಕಚ್ಚಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಫೈಟ್ ಅಲ್ಲಿ ನಡೆದಿದ್ದು ಜೀವರಾಜ್ ಅವರ ಭಾಷಣಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸಿತು. ಸಾವಿರಾರು ಜನರೆದುರು ಕಚ್ಚಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಒಂದ್ ಕಡೆ ಜೀವರಾಜ್ ಅವರು ಕೂಡ ಹೇಳ್ತಾ ಇದ್ರು ಕಸ್ತೂರಿ ರಂಗನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಾತನಾಡುವಾಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಯನ್ನ ಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಸಾವಿರಾರು ಜನರ ಎದುರು ಕಾರ್ಯಕರ್ತರುಗಳು ಅಲ್ಲಿ ಕಚ್ಚಾಡಿಕೊಂಡಿರುವಂತಹ ಘಟನೆ ಕೂಡ ನಡೀತಾ ಇದೆ. ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗಳು ನಡೆದಿದೆ. ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಕಸ್ತೂರಿ ರಂಗನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಆ ಸಂದರ್ಭದಲ್ಲಿ ಮಾತನಾಡ್ತಾರೆ ಜೀವರಾಜ್ ಅವರು. ಆಗ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಯನ್ನ ಪಡಿಸುತ್ತಾರೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ಲು ಕೆಲಸದಾಕೆ. ಇದು ತಾಯಿ ಮಗನ ಖತರ್ನಾಕ್ ಸ್ಟೋರಿ. ಮನೆ ಮಾಲೀಕರಿಗೆ ಗೊತ್ತಾಗದಂತೆ ಕಳ್ಳತನ ನಡೆದಿರೋದು. ಅನ್ನ ಹಾಕಿದ ಮನೆಗೆ ಆ ಮನೆಯ ಕೆಲಸದಾಕೆ ಕನ್ನ ಹಾಕಿ ತಾಯಿ ಮಗ ಯಾವ ರೀತಿಯಾಗಿ ಅಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಅನ್ನುವಂತಹ ಘಟನೆ ಇದು. ಮಗನ ಸಾಲ ತೀರಿಸೋಕೆ ಅಲ್ಲಿ ತಾಯಿ ಕಳ್ಳತನ ಕೇಳ್ತಾಳೆ. 100 ಗ್ರಾಂನ 7 ಚಿನ್ನದ ಬಿಸ್ಕೆಟ್ ಅನ್ನ ಚಾಲಾಕಿ ಕಳ್ಳಿ ಎಗರಿಸ್ತಾಳೆ. ಚಿನ್ನ ಕದ್ದು ಮಾರಾಟದ ವೇಳೆ ಅಲ್ಲಿ ಮಗ ತಗಲಾಕೊಳ್ತಾನೆ. ಖಾಕಿ ವಿಚಾರಣೆ ವೇಳೆ ಅಮ್ಮ ಮಗನ ಕಳ್ಳಾಟ ಬಯಲಾಗುತ್ತೆ. ಬಾಲಿವುಡ್ ನಟ ಬೊಮನ್ ಇರಾನಿ ಸೋದರ ಸಂಬಂಧಿ ಮನೆಗೆ ಕನ್ನ ಹಾಕಿದ್ದು. ಖುರ್ಷಿದ್ ಮನೆಯಲ್ಲಿ 28 ವರ್ಷದಿಂದ ಮೇರಿ ಕೆಲಸವನ್ನ ಮಾಡ್ತಾ ಇದ್ಲು. ಆದ್ರೆ ಮಗನಿಗೋಸ್ಕರ ತಾಯಿ ಕೂಡ ಕಳ್ಳತನಕ್ಕೆ ಇಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ವಿಚಾರಣೆ ವೇಳೆ ತಾಯಿ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ ಮಗ. ಮೇರಿಯನ್ನ ಬಂಧಿಸಿದ್ದಾರೆ ಬೈಯಪ್ಪನಹಳ್ಳಿ ಪೊಲೀಸರು. ಪೊಲೀಸರಿಂದ ಇರಾನಿಗೆ ಕಳ್ಳತನದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಹಾಲ್ಸ್ಟೂರ್ ಸ್ಟೇಷನ್ನಲ್ಲಿ ದೂರನ್ನ ದಾಖಲಿಸಿದ್ದ ಇರಾನಿ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳನ್ನ ಸರಿದಾರಿಗೆ ತರೋದಕ್ಕೆ ತಾಯಿ ಪ್ರಯತ್ನವನ್ನ ಪಡ್ತಾರೆ. ಮಕ್ಕಳು ಸರಿದಾರಿಗೆ ಬರೋದಿಲ್ಲ ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಮಕ್ಕಳನ್ನ ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ. ಬಟ್ ಇಲ್ಲಿ ಮಗನಿಗೋಸ್ಕರ ತಾಯಿಯೇ ಕಳ್ಳತನ ಕೇಳಿದಿರುವಂತಹ ಘಟನೆ ನಡೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ನಾವು ನೋಡ್ತಾ ಇದ್ವಿ ಪ್ರತಿ ಒಂದು ಘಟನೆಗಳಲ್ಲಿ ಎಷ್ಟೋ ಸಂದರ್ಭದಲ್ಲಿ ತಾಯಿ ಮಕ್ಕಳನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಮಗನಿಗೋಸ್ಕರ ತಾಯಿಯೇ ಕಳ್ಳತನ ಇಳಿಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಯ್ತಾ? ಹೇಗೆ ಪೊಲೀಸರು ಇದನ್ನ ಭೇದಿಸಿದ್ದಾರೆ ಈ ಪ್ರಕರಣವನ್ನ? ಎಸ್ ನವಿತಾ, ಇದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದಂತ ಕತೆ. ಏನಂದ್ರೆ ಕಳೆದ 28 ವರ್ಷಗಳಿಂದ ಈ ಬಾಲಿವುಡ್ ನ ಬೊಮೆನ್ ಇರಾನಿ ಅಂತ ಇನ್ನು ನಟ ಇದ್ದಾರೆ, ಅವರ ಸೋದರ ಸಂಬಂಧಿ ಆಗಿರುವಂತ ಅವರ ಒಂದು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಈ ಸಂದರ್ಭದಲ್ಲಿ ಆ ಮನೆಯವ್ರಿಗೂ ಕೂಡ ಗೊತ್ತಿರಲ್ಲ ಈಕೆ ಕಳ್ತನವನ್ನ ಮಾಡ್ತಾ ಇದ್ದಾಳೆ ಅಂತ. ಕಳೆದ 3 ವರ್ಷಗಳಿಂದಲೂ ಕೂಡ ಆ ಮನೆಯ ಒಂದು ಲಾಕರ್ ನಲ್ಲಿ 7 ಚಿನ್ನದ ಬಿಸ್ಕೆಟ್ ಮತ್ತೆ 85 ಲಕ್ಷ ಹಣ ಮತ್ತೆ US ಕರೆನ್ಸಿ ಸೇರಿದಂತೆ ಇದೆಲ್ಲ ಸುಮಾರು 1 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು ಅಲ್ಲಿ ಆ ವಸ್ತುವನ್ನ ಆ ಮನೆಯಿಂದ ಕಳ್ತನ ಮಾಡಿರ್ತಾರೆ. ಬಟ್ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗೊತ್ತಿರಲ್ಲ ನಮ್ಮ ಮನೆಯಲ್ಲಿ ಕಳ್ತನ ಆಗ್ತಾ ಇದೆ ಅಂತ. ಆದ್ರೆ ಇದು ಪೊಲೀಸರಿಂದ ಅವ್ರಿಗೆ ಮನೆಯವರಿಗೆ ಮಾಹಿತಿ ಸಿಕ್ಕೋದು ಒಂದು ವಿಪರ್ಯಾಸದ ಸಂಗತಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರು ಕೂಡ ನೋಡ್ಕೊಂಡಿರಲ್ಲ. ಈ ಚಿನ್ನದ ಬಿಸ್ಕೆಟ್ಗಳನ್ನ ಮಗ ಮಾರುವಂತಹ ಸಂದರ್ಭದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸರ ಒಂದು ಗಸ್ತಿನ ಸಂದರ್ಭದಲ್ಲಿ ಅವ್ರು ಸಿಕ್ಕಾಕೊಳ್ತಾರೆ. ನಂತರ
ತಾಯಿ ಒಂದು ಮನೆಯಲ್ಲಿ ಕಳ್ತನ ಮಾಡಿ ನಮ್ಗೆ ತಂದ್ಕೊಡ್ತಾ ಇದ್ದಾಳೆ ಅಂತ. ಅನಂತರ ತಾಯಿಯನ್ನ ವಶಕ್ಕೆ ಪಡೆದಾಗ ಮಗ ಈ ಒಂದು ಬೆಟ್ಟಿಂಗ್ ಹಣಕ್ಕೋಸ್ಕರ ಬೆಟ್ಟಿಂಗ್ ಅನ್ನ ಹಾಕಿ ಹಣವನ್ನ ಸಾಲ ಮಾಡ್ಕೊಂಡಿರ್ತಾನೆ. ಅದಲ್ಲದೆ ಅವನ ಮೋಜು ಮಸ್ತಿಯಲ್ಲಿ ಸಾಲ ಮಾಡ್ಕೊಂಡು ಹಣ ಬೇಕು ಅಂತ ಒತ್ತಾಯ ಮಾಡಿದ್ರೆ ನಾನು ಕಳ್ತನ ಮಾಡ್ತಾ ಇದ್ದೆ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಈಗ ಇಬ್ಬರನ್ನು, ತಾಯಿ ಮತ್ತೆ ಮಗ ಇಬ್ಬರನ್ನು ಕೂಡ ಬೈಯಪ್ಪನಹಳ್ಳಿ ಪೊಲೀಸರು ಈಗ ಬಂಧನ ಮಾಡಿದ್ದಾರೆ. ಅದಲ್ಲದೆ ಈಗ ಏನು ಕಳ್ಳತನ ಮಾಡಿದಂತಹ ವಸ್ತುಗಳೇನಿತ್ತು, ಚಿನ್ನದ ಬಿಸ್ಕೆಟ್ ಆಗಿರ್ಬೋದು, ಮತ್ತೆ 85 ಲಕ್ಷ ಹಣ, ಅದನ್ನ ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಅದಲ್ಲದೆ ಇವರು ಮನೆಯಲ್ಲಿ ಯಾಕಂದ್ರೆ ಈಗ 28 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಮುಕ್ತವಾಗಿ ಮನೆಯಲ್ಲಿ ಓಡಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅದಲ್ಲದೆ ಮನೆಯ ಕೀಗಳೆಲ್ಲಾನು ಕೂಡ ಅವ್ರಿಗೆ ಆಕೆಯನ್ನೇ ಕೊಟ್ಟಿದ್ರು. ಯಾಕಂದ್ರೆ ಮನೆ ಎಲ್ಲ ಕೂಡ ಒಂದೊಂದು ಸಮಯದಲ್ಲಿ ಇವರೆಲ್ಲ ಹೊರಗಡೆ ಹೋದಂತ ಸಮಯದಲ್ಲಿ ಮನೆಯಲ್ಲ ಒಂದು ಕೆಲಸವನ್ನ ಅದೆಲ್ಲ ನೋಡ್ಕೊಳ್ತಾ ಇದ್ಲು. ಹೀಗಾಗಿ ನಂಬಿಕೆ ದ್ರೋಹನ ಕೆಲಸವನ್ನ ಆಕೆ ಮಾಡಿರುವಂತದ್ದು. ಮಗನ ಮಮಕಾರಕ್ಕೆ ಕಳ್ತನಕ್ಕೆ ಇಳಿದು ಈ ಕೃತ್ಯನ ನಡೆಸಿದ್ದಾಳೆ ಸುಮಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಹಲಸೂರು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಸರ್ವೆಂಟ್ ಥೆಫ್ಟ್ ಕೇಸ್ ವರದಿಯಾಗಿದೆ. ಅದರಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚಿನ ಪ್ರಾಪರ್ಟಿ ಹೋಗಿದೆ. ಇದರಲ್ಲಿ ಸ್ಥಳೀಯ ನಮ್ಮ ಏನು ಟೀಮ್ ಇದೆ, ACP ಹಲಸೂರು ಅವರ ಟೀಮ್ ಆಲ್ರೆಡಿ ಏನು ಆರೋಪಿಗಳಿದ್ದಾರೆ, 2 ಆರೋಪಿಗಳ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 20 ರಿಂದ 25 ವರ್ಷ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು. ಒಂದು ಟ್ರಸ್ಟ್ ಲೆವೆಲ್ ಮೇಲೆ ಅವ್ರಿಗೆ ಎಲ್ಲ ಕಂಪ್ಲೀಟ್ ಇನ್ಚಾರ್ಜ್ ಟೈಪ್ ಬಿಟ್ಟಿದ್ರು. ಕಳೆದ 3 ವರ್ಷಗಳಿಂದ ಅವ್ರ ಮನೆಯಲ್ಲಿ ಅವಾಗವಾಗ ಕದೀತಾ ಇದ್ದುದು ಗಮನಕ್ಕೆ ಬಂದಿದೆ. ಈಗ ಇನ್ನೂ ಹೆಚ್ಚಿನ ಒಂದು ವಿಚಾರಣೆ ನಡೀತಾ ಇದೆ. ಕೊರೋನಾ ಸಂದರ್ಭ ಮಾಸ್ಕ್ ಹಾಕಲೇಬೇಕು ಅಂತ ಹೇಳಿ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿದೆ. ಆದ್ರೆ ಮಾಸ್ಕ್ ಹಾಕದಿದ್ರು ಎಷ್ಟೋ ಜನ ಮಾರ್ಷಲ್ಗಳ ಜೊತೆ ಜಗಳಕ್ಕಿಳಿತಾರೆ. ಹಾಗಾದ್ರೆ ನೀವು ಮಾಸ್ಕ್ ಹಾಕದಿದ್ರು ಮಾರ್ಷಲ್ಗಳ ಜೊತೆ ಜಗಳಕ್ಕಿಳಿತೀರಾ? ಮಾರ್ಷಲ್ ಮೇಲೆ ಹಲ್ಲೆ ಮಾಡಿ ಆವಾಜ್ ಹಾಕ್ತೀರಾ? ಕಾನೂನನ್ನ ಪಾಲಿಸದೆ ಫೈನ್ ಕಟ್ಟದೆ ಮೊಂಡಾಟ ಮಾಡ್ತೀರಾ? ಅಂಥವರಿಗೆ ಬೃಹತ್ ಶಾಕ್ ಅನ್ನ ಕೊಟ್ಟಿದೆ BBMP. ಯಾರಾದ್ರೂ ಖಾಕಿಗಳ ಜೊತೆ ಮಾರ್ಷಲ್ಗಳ ಜೊತೆ ಮಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ವಾದಕ್ಕಿಳಿದ್ರೆ ಅವರಿಗೆ ಬೀಳತ್ತೆ ಖಡಕ್ ಕೇಸ್. ಇನ್ನು ಮುಂದೆ ಮಾರ್ಷಲ್ಸ್ ಮೈ ಮುಟ್ಟಿದ್ರು ಕೂಡ ನೀವು ಜೈಲೂಟವನ್ನ ಅನುಭವಿಸಬೇಕಾಗತ್ತೆ. ಇದು ಫಿಕ್ಸ್. ಇವರಿಗೆ IPC ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಎಪಿಡಮಿಕ್ ಕಾಯ್ದೆಯ ಅಡಿ ಕೇಸ್ ಬೀಳತ್ತೆ. ದಂಡ ಕಟ್ಟದೆ ಜಗಳಕ್ಕಿಳಿದ್ರೆ ಎಪಿಡಮಿಕ್ ಕಾಯ್ದೆಯಡಿಯೇ ಕೇಸ್ ದಾಖಲಾಗತ್ತೆ. ಮಾರ್ಷಲ್ಸ್ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ BBMP ಮತ್ತು ನಗರ ಪೊಲೀಸ್ ಇಲಾಖೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಈಗಾಗಲೇ ಎಪಿಡಮಿಕ್ ಆಕ್ಟ್ ನಡಿ 2 ಕೇಸ್ ಆಲ್ರೆಡಿ ದಾಖಲಾಗಿದೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದ್ದು, ಹಾಗಾದ್ರೆ ಈಗಾಗಲೇ IPC ಸೆಕ್ಷನ್ ಅಡಿ ಕೇಸ್ ದಾಖಲಾಗಿತ್ತು. ಇನ್ನು ಮುಂದೆ ಎಪಿಡಮಿಕ್ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಅದರ ಪರಿಣಾಮ ಏನು ಅನ್ನೋದರ ಮಾಹಿತಿಯನ್ನು ಕೂಡ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಎಪಿಡಮಿಕ್ ಕಾಯ್ದೆಯಡಿ ಕೇಸ್ ದಾಖಲಾದ್ರೆ ಕಷ್ಟ ಆಗತ್ತೆ. ಯಾಕಂದ್ರೆ ಕನಿಷ್ಠ 3 ತಿಂಗಳಿಂದ 5 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. 59,000ದಿಂದ 2 ಲಕ್ಷದವರೆಗೂ ದಂಡವನ್ನ ವಿಧಿಸಬಹುದು. ಗಂಭೀರ ಸ್ವರೂಪದ ಪ್ರಕರಣಗಳಾದ್ರೆ ಇನ್ನೂ ಕೂಡ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗತ್ತೆ. 6 ತಿಂಗಳಿನಿಂದ 7 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ. ಹಾಗೂ 1 ಲಕ್ಷದಿಂದ 5 ಲಕ್ಷದವರೆಗೂ ಕೂಡ ದಂಡವನ್ನ ವಿಧಿಸಬಹುದು. ಇನ್ಸ್ಪೆಕ್ಟರ್ ರೇಂಜ್ನ ಅಧಿಕಾರಿಗಳಿಂದ ತನಿಖೆಯನ್ನ ಮಾಡಬಹುದು. ಫೇಸ್ಬುಕ್ ಫ್ಯೂಯಲ್ ಮೊದಲ ಆವೃತ್ತಿ ಇವತ್ತಿನಿಂದ ಆರಂಭವಾಗಿದೆ. ಫೇಸ್ಬುಕ್ ಉತ್ಪನ್ನಗಳು ಮತ್ತು ಯೋಜನೆಗಳ ಮೂಲಕ ಭಾರತದಲ್ಲಿ ಆಗುವ ಬದಲಾವಣೆಗಳ ನಿದರ್ಶನಗಳನ್ನು ತಿಳಿಸುವ ಉದ್ದೇಶದಿಂದ ಫೇಸ್ಬುಕ್ ಫ್ಯೂಯಲ್ ಫಾರ್ ಇಂಡಿಯಾ 2020 ವಾರ್ಷಿಕ ಕಾರ್ಯಕ್ರಮವನ್ನು ಆರಂಭ ಮಾಡಲಾಗಿದೆ. ಇವತ್ತು ಮತ್ತು ನಾಳೆ ಈ ಕಾರ್ಯಕ್ರಮ ನಡೀತಾ ಇದ್ದು, ತಂತ್ರಜ್ಞಾನ ವ್ಯವಹಾರ ಜಗತ್ತಿನ ದಿಗ್ಗಜರು ಈ ವಾರ್ಷಿಕ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಫೇಸ್ಬುಕ್ CEO ಮಾರ್ಕ್ ಜುಕರ್ಬರ್ಗ್, ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಖೇಶ್ ಅಂಬಾನಿ, ರಿಲಯನ್ಸ್ ಜಿಯೋ ನಿರ್ದೇಶಕ ಆಕಾಶ್ ಅಂಬಾನಿ, ಇಶಾ ಅಂಬಾನಿ, ಸ್ಯಾಮ್ಸಂಗ್ ಸಂಸ್ಥೆಯ ಆಸಿಂ ವಾರ್ಸಿ, ಮೈಗೌ CEO ಅಭಿಷೇಕ್ ಸಿಂಗ್, ದ ಮೋನ್ಸ್ಕೋ ಸಂಸ್ಥಾಪಕಿ ಮಲ್ಲಿಕಾ ಸದಾನಿ, ಅನ್ ಅಕಾಡೆಮಿಕ್ CEO ಗೌರವ್ ಮುಂಜಲ್ ಮೊದಲಾದ ಗಣ್ಯರು ಭಾಗಿಯಾಗಿದ್ದಾರೆ. ಭಾರತದ ಅಭಿವೃದ್ಧಿಗೆ ಇದೊಂದು ಸದಾವಕಾಶ ಅಂತ ರಿಲಯನ್ಸ್ ಚೇರ್ಮನ್ ಮುಖೇಶ್ ಅಂಬಾನಿ ಹೇಳಿದ್ದಾರೆ. In terms of really 3 basic tenets, right? One is for entrepreneurs, it's important to have courage and self-belief. And there can be no better person to demonstrate that in the last couple of decades than you yourself, Mark. So, all of us believe that, we have to believe in ourselves, right?
And all of us know as entrepreneurs that we don't succeed at the first attempt. And self-belief comes to you when you fail. And self-belief increases your confidence when you succeed. So courage and self-belief alliance. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ